ವಿದ್ಯಾರ್ಥಿಗಳೇ, ಸ್ವಾಗತ. ಈ ಪಾಠದಲ್ಲಿ ನಾವು ಗ್ಯಾಸ್ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿ 3mm ದಪ್ಪದ ಅಲ್ಯೂಮಿನಿಯಂ ಶೀಟ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ ಮಾನಿಟರ್ ಮಾಡಲು ಕಲಿಯುತ್ತೇವೆ. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಡೈಮೆನ್ಷನ್ಸ್ಗಳಿಗೆ ಅನುಗುಣವಾಗಿ ಅಲ್ಯೂಮಿನಿಯಂ ಶೀಟ್ಗಳನ್ನು ತಯಾರಿಸುವುದು, ಸ್ಕ್ವೇರ್ ಬಟ್ ಜಾಯಿಂಟ್ ಸೆಟ್ ಮಾಡುವುದು, GTAW ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ ಜಾಯಿಂಟ್ ಅನ್ನು ವೆಲ್ಡ್ ಮಾಡುವುದು, ವೆಲ್ಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಅನ್ನು ಬಳಸಿಕೊಂಡು 3mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ ಮಾಡಲು ಅಗತ್ಯವಿರುವ ಸಾಧನಗಳನ್ನು ಈಗ ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಬಾಲ್ ಪಿನ್ ಹ್ಯಾಮರ್, ಟ್ರೈ ಸ್ಕ್ವೇರ್, tongs, steel wire brush, filler rods, welding torch, key ಮತ್ತು ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, ವೆಲ್ಡಿಂಗ್ ಪವರ್ ಸೋರ್ಸ್, ಶೀಲ್ಡಿಂಗ್ ಆರ್ಗಾನ್ ಗ್ಯಾಸ್ ಸಿಲಿಂಡರ್, ಟಂಗ್ಸ್ಟನ್ ಎಲೆಕ್ಟ್ರಾಡ್, ಫುಡ್ ಸ್ವಿಚ್, ಸೆಂಟರ್ ಪಂಚ್. ಈಗ GTAW ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 3mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನ ಮೇಲೆ ಸ್ಕ್ವೇರ್ ಬಟ್ ಜಾಯಿಂಟ್ ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ಗಳನ್ನು ನೋಡೋಣ. ಅಲ್ಯೂಮಿನಿಯಂ ಶೀಟ್ 150mm ಉದ್ದ, 50mm ಅಗಲ ಮತ್ತು 3mm ದಪ್ಪವಿರುವಂತೆ ಕತ್ತರಿಸಿ. ಶೀಟ್ಸ್ಗಳನ್ನು ಸ್ಕ್ವೇರ್ ಬಟ್ ಜಾಯಿಂಟ್ನಲ್ಲಿ ಸೆಟ್ ಮಾಡಿ. ವೆಲ್ಡಿಂಗ್ ಆಗಿ ಟಂಗ್ಸ್ಟನ್ ಎಲೆಕ್ಟ್ರಾಡ್ ಬಳಸಿ. ಸಮಾನ ಮಧ್ಯಂತರದಲ್ಲಿ ಜಾಯಿಂಟ್ ಅನ್ನು ಟ್ಯಾಕ್ ವೆಲ್ಡ್ ಮಾಡಿ. ಒಂದೇ ರೂಟ್ ಕ್ಯಾಪ್ 1.5mm ಇರುವಂತೆ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 3mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನ ಮೇಲೆ ಸ್ಕ್ವೇರ್ ಬಟ್ ಜಾಯಿಂಟ್ ಮಾಡಲು ಬೇಕಾದ ವೆಲ್ಡಿಂಗ್ ಪ್ರಾಸೆಸ್ ಹೇಗಿರುತ್ತದೆ ಎಂದು ಈಗ ನೋಡೋಣ. ವೆಲ್ಡಿಂಗ್ ಟೇಬಲ್ ಮೇಲೆ ಸ್ಕ್ವೇರ್ ಬಟ್ ಜಾಯಿಂಟ್ ಸೆಟ್ ಮಾಡಿ. ಕೊಡಲಾಗಿರುವಂತೆಯೇ ವಿವಿಧ ಪ್ಯಾರಾಮೀಟರ್ಸ್ ಆಯ್ಕೆ ಮಾಡಿ ಮತ್ತು ಅದಕ್ಕೆ ಅನುಗುಣವಾಗಿ ಸೆಟ್ ಮಾಡಿ. ಅಲ್ಯೂಮಿನಿಯಂ ಶೀಟ್ಗಳ ಎಡ್ಜಸ್ ಅನ್ನು ಸ್ವಚ್ಛಗೊಳಿಸಿ. ಸರ್ಫೇಸ್ ಕ್ಲೀನಿಂಗ್ ಆಗಿ ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ಬಳಸಿ. ಟಂಗ್ಸ್ಟನ್ 2mm ಡಯಾ ಎಲೆಕ್ಟ್ರಾಡ್ ಅನ್ನು ಬಳಸಿ. ಗೈಡ್ಲೈನ್ಸ್ ಪ್ರಕಾರ ಕರೆಂಟ್ ಅನ್ನು ಸೆಟ್ ಮಾಡಿ. ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ ಜಾಯಿಂಟ್ ಅನ್ನು ವೆಲ್ಡ್ ಮಾಡಿ. ವೆಲ್ಡಿಂಗ್ ಸಮಯದಲ್ಲಿ ಪೆನೆಟ್ರೇಷನ್ ಬೀಡ್ನ ಸಪೋರ್ಟ್ಗೆ ಕೆಳಭಾಗದಲ್ಲಿ ತಾತ್ಕಾಲಿಕ ಬೆಂಬಲವನ್ನು ನೀಡಬೇಕು. ವೆಲ್ಡಿಂಗ್ ಉದ್ದಕ್ಕೂ ಏಕರೂಪದ ಸಣ್ಣ ಆರ್ಕ್ ಅನ್ನು ಮೇಂಟೈನ್ ಮಾಡಿ. ವೆಲ್ಡಿಂಗ್ ಸಮಯದಲ್ಲಿ ಕೊನೆ ಕ್ರೇಟರ್ ಅನ್ನು ತಪ್ಪಿಸಿ.
ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಅನ್ನು ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ 3mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ ನ ಮೇಲೆ ಸ್ಕ್ವೇರ್ ಬಟ್ ಜಾಯಿಂಟ್ ಮಾಡಲು ನಾವು ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ಈಗ ನೋಡೋಣ. ವಿದ್ಯುತ್ ಸಂಪರ್ಕ ಬಿಗಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಬಣ್ಣದ ಲೆನ್ಸಸ್ ಬಳಸಿ. ಬರಿಗಣ್ಣಿಂದ ಆರ್ಕ್ ಅನ್ನು ನೋಡಬೇಡಿ. ಸರಿಯಾದ ಬಟ್ಟೆ ಧರಿಸಿ. ಯಾವಾಗಲೂ ವೆಲ್ಡಿಂಗ್ ಮಷೀನ್ ಅನ್ನು ಸರಿಯಾಗಿ ಅರ್ತ್ ಮಾಡಿ. ಲೆಫ್ಟ್ ವರ್ಡ್ ಡೈರೆಕ್ಷನ್ ನಲ್ಲೇ ಹೋಗಿ. ಲ್ಯಾಕ್ ಆಫ್ ಪೆನೆಟ್ರೇಷನ್, cracks, blow holes. ರೀಕ್ಯಾಪ್. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಡೈಮೆನ್ಷನ್ಸ್ಗಳಿಗೆ ಅನುಗುಣವಾಗಿ ಅಲ್ಯೂಮಿನಿಯಂ ಶೀಟ್ಸ್ಗಳನ್ನು ತಯಾರಿಸುವುದು, ಸ್ಕ್ವೇರ್ ಬಟ್ ಜಾಯಿಂಟ್ ಸೆಟ್ ಮಾಡುವುದು, ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ ಜಾಯಿಂಟ್ ಅನ್ನು ವೆಲ್ಡ್ ಮಾಡುವುದು, ವೆಲ್ಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.